Hello everyone, welcome to our YouTube channel Science Patashala. Dear KRTET 2025 aspirants, ಎಲ್ಲರಿಗೂ ನಮಸ್ಕಾರ. This video is specially made for you to score marks in science MCQs. Today's topic, fathers of different branches of science, super important, super repeated and super scoring. ನೀವು ಈ ಸೈಂಟಿಸ್ಟ್ಗಳ ಕಾಂಟ್ರಿಬ್ಯೂಷನ್ಸ್ ಒನ್ಸ್ ಅರ್ಥ ಮಾಡಿಕೊಂಡ್ರೆ KRTET, CTET, TET, KSET ಯಾವ ಎಕ್ಸಾಮ್ಸ್ ಆದರೂ ಸೈನ್ಸ್ MCQs ಸೂಪರ್ ಈಸಿ. Because exams always ask who is the father of, and that's your sure short marks. So in this class you will learn top scientists and their contributions, simple real life memory tricks. So watch till the end dear friends, all scientists, all father titles, full scoring prepared. So let's start our journey towards KRTET success with Science Patashala. If you like this video, please subscribe to our channel. So dear friends, let us start today's session, that is fathers of different branches of science. So it is one of the most important topic in the upcoming examination KRTET 2025. So let us start. So the father of biology. The father of biology is Aristotle. Okay. So the year of contribution was around 4th century BCE, that is before Common Era. The main points are Aristotle living organisms ಗಳನ್ನು ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡಿದರು. ಸೊ ಬಯಾಲಜಿ ಅನ್ನೋದರಲ್ಲಿ ಲೈಫ್ ಫಾರ್ಮ್ಸ್ ಗಳ ಬಿಹೇವಿಯರ್ ಮತ್ತು ಸ್ಟ್ರಕ್ಚರ್ ಗಳ ಬಗ್ಗೆ ಸ್ಟಡಿ ಇರುತ್ತದೆ. ಹಾವುಗಳ ಮೂಮೆಂಟ್ ಅಥವಾ ಹಕ್ಕಿಗಳ ಹಾರಾಟ ಅಬ್ಸರ್ವ್ ಮಾಡುವಂತೆ ಅವರು ಅನಿಮಲ್ಸ್ ಗಳ ಸ್ಟ್ರಕ್ಚರ್ ಮತ್ತು ಬಿಹೇವಿಯರ್ ಆಧರಿಸಿ ಕ್ಲಾಸಿಫಿಕೇಶನ್ ನೀಡಿದರು. ಸೊ ದ ಫಾದರ್ ಆಫ್ ಬಯಾಲಜಿ ಇಸ್ Aristotle. The next is the father of botany. The father of botany is Theophrastus. So the year of contribution was around 300 BCE. So the main points are Theophrastus plants ಗಳ parts, growth pattern ಮತ್ತು uses ಗಳನ್ನು ಸ್ಟಡಿ ಮಾಡಿದರು. So his book Historia Plantarum started the scientific study of plants. For example, ಗಾರ್ಡನ್ಗಳಲ್ಲಿ ಇರುವ ಲೀವ್ಸ್ಗಳ ವಿಭಿನ್ನ ಶೇಪ್ಸ್ ನೋಡಿದಂತೆ ಪ್ಲಾಂಟ್ಸ್ಗಳ ಡಿಫರೆನ್ಸಸ್ ಎಕ್ಸ್ಪ್ಲೇನ್ ಮಾಡಿದ ಮೊದಲ ವ್ಯಕ್ತಿ. ಸೊ ದ ನೆಕ್ಸ್ಟ್ ಈಸ್ ದ ಫಾದರ್ ಆಫ್ ಝುವಾಲಜಿ. ದ ಫಾದರ್ ಆಫ್ ಝುವಾಲಜಿ ಇಸ್ ಅರಿಸ್ಟಾಟಲ್. ಓಕೆ, ಸೊ ದ ಇಯರ್ ಆಫ್ ಕಾಂಟ್ರಿಬ್ಯೂಷನ್ ವಾಸ್ ಅರೌಂಡ್ 4th century BCE. ಸೊ ಝುವಾಲಜಿ ಅನಿಮಲ್ಸ್ಗಳ ಸ್ಟಡೀಸ್. ಸೊ ಅರಿಸ್ಟಾಟಲ್ ಅನಿಮಲ್ಸ್ಗಳ ಕಂಪ್ಯಾರಿಟಿವ್ ಅನಾಟಮಿ ನೀಡಿದರು. ಸೊ ಪೆಟ್ಸ್ಗಳ ಬಿಹೇವಿಯರ್ ಅನ್ನು ಡೈಲಿ ಅಬ್ಸರ್ವ್ ಮಾಡುವಂತೆ ಅನಿಮಲ್ಸ್ಗಳ ಬಾಡೀಸ್ ಬಗ್ಗೆ ಅವರು ಡಿಟೇಲ್ಡ್ ನೋಟ್ಸ್ ಕೊಡಿಸಿದರು. ದ ನೆಕ್ಸ್ಟ್ ಈಸ್ ಟ್ಯಾಕ್ಸಾನಮಿ. ಸೊ ದ ಫಾದರ್ ಆಫ್ ಟ್ಯಾಕ್ಸಾನಮಿ ಇಸ್ Carolus Linnaeus. So his year of contribution was 1735. So the main points are, so Linnaeus scientific naming systems, that is biological nomenclature introduce ಮಾಡಿದರು. ಸೊ ನಾವು ಹೇಗೆ ಫೋನ್ ಕಾಂಟ್ಯಾಕ್ಟ್ ಲಿಸ್ಟ್ ಗಳನ್ನು ಆಲ್ಫಾಬೆಟಿಕಲಿ ಅರೇಂಜ್ ಮಾಡುವಂತೆ ಆರ್ಗ್ಯಾನಿಸಮ್ಸ್ ಗಳ ನೇಮಿಂಗ್ ಮತ್ತು ಗ್ರೂಪಿಂಗ್ ಸ್ಟ್ಯಾಂಡರ್ಡೈಸ್ ಮಾಡಿದರು. ಸೊ ದ ನೆಕ್ಸ್ಟ್ ಈಸ್ ಜೆನೆಟಿಕ್ಸ್. ದ ಫಾದರ್ ಆಫ್ ಜೆನೆಟಿಕ್ಸ್ ಇಸ್ ಗ್ರೆಗರ್ ಮೆಂಡಲ್. ಸೊ ದಿ ಇಯರ್ ಆಫ್ ಕಾಂಟ್ರಿಬ್ಯೂಷನ್ ವಾಸ್ ಅರೌಂಡ್ 1865 to 1866. ಸೊ ದ ಮೈನ್ ಪಾಯಿಂಟ್ಸ್ ಆರ್ ಹಿಯರ್. ಮೆಂಡಲ್ಸ್ ಪೀ ಪ್ಲಾಂಟ್ಸ್ ಗಳ ಎಕ್ಸ್ಪೆರಿಮೆಂಟ್ಸ್ ಮೂಲಕ ಇನ್ಹೆರಿಟೆನ್ಸ್ ಲಾಗಳನ್ನು ಕಂಡುಹಿಡಿದರು. ಸೊ ಪೇರೆಂಟ್ಸ್ ಕಿಡ್ಸ್ ಟ್ರೇಟ್ಗಳ ಸಿಮಿಲಾರಿಟೀಸ್ ಇರುವಂತೆ ಪ್ಲಾಂಟ್ ಟ್ರೇಟ್ಸ್ಗಳ ಪಾಸಿಂಗ್ ಕೂಡ ಪ್ರಿಡಿಕ್ಟೇಬಲ್ ಎಂದು ಪ್ರೂವ್ ಮಾಡಿದರು. ನೆಕ್ಸ್ಟ್, ದ ಫಾದರ್ ಆಫ್ ಸೆಲ್ ಬಯಾಲಜಿ. ದ ಫಾದರ್ ಆಫ್ ಸೆಲ್ ಬಯಾಲಜಿ ಇಸ್ ರಾಬರ್ಟ್ ಹುಕ್. ಸೊ ಹಿಸ್ ಇಯರ್ ಆಫ್ ಕಾಂಟ್ರಿಬ್ಯೂಷನ್ ವಾಸ್ ಅರೌಂಡ್ 1665. ಸೊ ದ ಮೈನ್ ಪಾಯಿಂಟ್ಸ್ ಹಿಯರ್ ಇಟ್ ಈಸ್, so Hooke first observed and named cells in the cork tissue using a microscope and recorded his findings in Micrographia. So here Hooke ಮೊದಲ ಬಾರಿಗೆ ಸೆಲ್ಸ್ ಅನ್ನೋ ಟರ್ಮ್ ಬಳಸಿದರು. ಸೊ ಬಿಲ್ಡಿಂಗ್ಸ್ ಗಳ ರೂಮ್ ಗಳಂತೆ ಆರ್ಗ್ಯಾನಿಸಮ್ಸ್ ಗಳ ಬಾಡಿ ಕೂಡ ಟೈನಿ ಸೆಲ್ ಯೂನಿಟ್ಸ್ ಗಳಿಂದ ಬಿಲ್ಡ್ ಆಗಿವೆ ಎಂದು ಹೇಳಿದರು. ಸೊ ದ ನೆಕ್ಸ್ಟ್ ಈಸ್ ದ ಫಾದರ್ ಆಫ್ ಮೈಕ್ರೋಬಯಾಲಜಿ. ದ ಫಾದರ್ ಆಫ್ ಮೈಕ್ರೋಬಯಾಲಜಿ ಇಸ್ Anton van Leeuwenhoek. So his year of contribution was around 1675. So Leeuwenhoek was the first to observe microorganisms, that is animalcules, using simple but powerful microscopes he designed. So Leeuwenhoek's microorganisms ಗಳನ್ನು ಫಸ್ಟ್ ಟೈಮ್ ಅಬ್ಸರ್ವ್ ಮಾಡಿದರು. ಸೊ ನೀರು ಡ್ರಾಪ್ಲೆಟ್ ಗಳನ್ನು ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಟೈನಿ ಮೂವಿಂಗ್ ಡಾಟ್ಸ್ ಕಾಣುವಂತೆ ಕ್ರಿಯೇಚರ್ಸ್ ಗಳನ್ನು ಅವರು ಅನಿಮಲ್ಕ್ಯೂಲ್ಸ್ ಎಂದು ಕರೆದರು.
So the next is the father of bacteriology. The father of bacteriology is Louis Pasteur. Okay, so his year of contribution was around 1857. So Pasteur proved that microbes cause disease, developed vaccines and invented pasteurization, establishing bacteriology. So means Pasteur microbes disease cause ಮಾಡುತ್ತವೆ ಎಂದು ಪ್ರೂವ್ ಮಾಡಿದರು. ಸೊ ಮಿಲ್ಕ್ ಬೇಗ ಸ್ಪಾಯಿಲ್ ಆಗೋದು ಮೈಕ್ರೋ ಆರ್ಗನಿಸಮ್ಸ್ ಕಾರಣ ಅಂತ ಹೇಳಿ ಪ್ಯಾಸ್ಚರೈಸೇಷನ್ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಮಿಲ್ಕ್ ಬಾಯ್ಲ್ ಮಾಡುವಂತೆ ಸೇಫ್ ಆಗುತ್ತದೆ. ಸೊ ದ ನೆಕ್ಸ್ಟ್ ಈಸ್ ದ ಫಾದರ್ ಆಫ್ ಇಮ್ಯುನಾಲಜಿ. The father of immunology is Edward Jenner. So his year of contribution was around 1796. So Jenner developed the first vaccine, that is smallpox, proving that vaccination provides protection from disease. So Jenner first vaccine, that is smallpox, develop ಮಾಡಿದರು. So helmets accidents ನಲ್ಲಿ ಪ್ರೊಟೆಕ್ಟ್ ಮಾಡೋ ಹಾಗೆ ವ್ಯಾಕ್ಸಿನ್ಸ್ ಬಾಡಿಗಳನ್ನು ಡಿಸೀಸ್ಗಳಿಂದ ಪ್ರೊಟೆಕ್ಟ್ ಮಾಡುತ್ತದೆ. So the next is the father of medical microbiology. So the father of medical microbiology was Robert Koch. So his year of contribution was around 1882. So Koch TB, cholera, anthrax ಬ್ಯಾಕ್ಟೀರಿಯಾಗಳನ್ನು ಐಡೆಂಟಿಫೈ ಮಾಡಿದರು. ಸೊ ಫಾರ್ ಎಕ್ಸಾಂಪಲ್ ಡಿಟೆಕ್ಟಿವ್ಸ್ ಕ್ರಿಮಿನಲ್ಸ್ ಗಳನ್ನು ಫೈಂಡ್ ಮಾಡುವಂತೆ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್ ಗಳನ್ನು ಡಿಟೆಕ್ಟ್ ಮಾಡಿದರು. The next is ecology. The father of ecology is Ernest Haeckel. So his year of contribution was around 1869. The main points here it is Haeckel ecology term introduce ಮಾಡಿ ಆರ್ಗಾನಿಸಮ್ಸ್ ಮತ್ತು ಎನ್ವಿರಾನ್ಮೆಂಟ್ ಗಳ ಇಂಟರಾಕ್ಷನ್ ಎಕ್ಸ್ಪ್ಲೇನ್ ಮಾಡಿದರು. ಸಮ್ಮರ್ ಮತ್ತು ವಿಂಟರ್ ಗೆ ಹ್ಯೂಮನ್ಸ್ ಅಡಾಪ್ಟ್ ಆಗೋ ಹಾಗೆ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಕೂಡ ಎನ್ವಿರಾನ್ಮೆಂಟ್ ಗಳಿಗೆ ಅಡ್ಜಸ್ಟ್ ಆಗುತ್ತವೆ ಅಂತ ಹೇಳಿದರು. ಸೊ ಅರ್ನೆಸ್ಟ್ ಹೆಕೆಲ್. So the next is molecular biology. So the father of molecular biology is James Watson and Francis Crick. So their year of contribution was around 1953. So here Watson ಮತ್ತು Crick DNA double helix structure discover ಮಾಡಿದರು. So spiral staircases ಗಳಂತೆ DNA structure life information store ಮತ್ತು ಪಾಸ್ ಮಾಡುತ್ತೇವೆ ಅಂತ ಹೇಳಿದರು. So the next is evolution. The father of evolution is Charles Darwin. So his year of contribution was around 1859. So here Darwin natural selection concept ನೀಡಿದರು. So means he explained how species changes over time through adaptation and survival. So here competitive exam ಗಳಲ್ಲಿ ಬೆಸ್ಟ್ ಪ್ರಿಪೇರ್ಡ್ ಸ್ಟೂಡೆಂಟ್ ಕ್ವಾಲಿಫೈ ಆಗುವಂತೆ ನೇಚರಲ್ಲಿ ಬೆಸ್ಟ್ ಅಡಾಪ್ಟೆಡ್ ಆರ್ಗಾನಿಸಮ್ ಸರ್ವೈವ್ ಆಗುತ್ತದೆ ಅಂತ ಹೇಳಿದರು. So the next is the father of blood group science. The father of blood group science it is Karl Landsteiner. His year of contribution was around 1901. So Landsteiner ABO blood group ಅನ್ನು ಡಿಸ್ಕವರ್ ಮಾಡಿದರು. ಸೊ ರಾಂಗ್ ಚಾರ್ಜಸ್ ಡಿವೈಸ್ಗೆ ಕನೆಕ್ಟ್ ಮಾಡಿದರೆ ಕೆಲಸ ಆಗೋದಿಲ್ಲ ಅಲ್ವಾ, ಹಾಗೆ ರಾಂಗ್ ಬ್ಲಡ್ ಗ್ರೂಪ್ ಮಿಕ್ಸ್ ಮಾಡಿದರೆ ಡೇಂಜರ್. ಸೊ ಈ ಮ್ಯಾಚಿಂಗ್ ಸಿಸ್ಟಮ್ ಅವರ ಉದ್ದೇಶದಿಂದ ಪಾಸಿಬಲ್ ಆಯಿತು. Next is the father of modern chemistry. The father of modern chemistry is Antoine Lavoisier. So his year of contribution was around 1789. So the main points here it is law of conservation of mass. So named oxygen and hydrogen, disproved phlogiston theory, that is first modern chemistry textbook. So the next is modern chemistry by scientific method in chemistry. So here the father of modern chemistry or scientific method in chemistry it is Robert Boyle. So his year of contribution was around 1662. So the main points here it is Boyle's law defined elements, compounds, mixtures, emphasized experimental methods. So the next is atomic theory. So the father of atomic theory he is John Dalton. So John Dalton it is also called as atomic theory. So his year of contribution was around 1808. He proposed modern atomic theory, law of multiple proportion, Dalton atomic model. Okay. So the next it is modern chemical symbolism. The father of modern chemical symbolism is J.J. Berzelius.
So his year of contribution was around 1813 to 1814. So he developed modern chemical symbols, determined atomic weights, discovered selenium, cerium, thorium. Next, the father of periodic table. So the father of periodic table is Dmitry Mendeleev. So his year of contribution was around 1869. The main points: Mendeleev's elements ಗಳನ್ನು property wise arrange ಮಾಡಿ future elements ಗಳ properties predict ಮಾಡಿದರು. ಸೊ ಬುಕ್ಸ್ ಗಳನ್ನು ಸಬ್ಜೆಕ್ಟ್ ವೈಸ್ ಅರೇಂಜ್ ಮಾಡುವಂತೆ ಎಲಿಮೆಂಟ್ಸ್ ಗಳ ಅರೇಂಜ್ಮೆಂಟ್ ಲಾಜಿಕ್ ಆಗಿ ಮಾಡಿದರು. ಸೊ ದ ನೆಕ್ಸ್ಟ್ ಈಸ್ ದ ಫಾದರ್ ಆಫ್ ಕ್ವಾಂಟಮ್ ಕೆಮಿಸ್ಟ್ರಿ ಅಂಡ್ ಕೆಮಿಕಲ್ ಬಾಂಡಿಂಗ್. So the father of quantum chemistry and chemical bonding is Linus Pauling. So his year of contribution was around 1939. So the main points here it is nature of the chemical bond, hybridization, electronegativity scale, quantum chemistry pioneer. So and he has obtained the Nobel Prize for this. So Pauling chemical bonding nature explain ಮಾಡಿ electronegativity concept ನೀಡಿದರು. ಸೊ ಗ್ಲೂ ಸರ್ಫೇಸ್ ಗಳನ್ನು ಜಾಯಿನ್ ಮಾಡೋ ಹಾಗೆ ಆಟಮ್ಸ್ ಬಾಂಡಿಂಗ್ ಆಗೋ ರೀಸನ್ ಪೌಲಿಂಗ್ ಎಕ್ಸ್ಪ್ಲೇನ್ ಮಾಡಿದರು. ಸೊ ದ ನೆಕ್ಸ್ಟ್ ಈಸ್ ದ ಫಾದರ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ ಅಂಡ್ ಎಲೆಕ್ಟ್ರೋಲೈಟಿಕ್ ಡಿಸೋಸಿಯೇಷನ್. ಸೊ ದ ಫಾದರ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ ಅಂಡ್ ಎಲೆಕ್ಟ್ರೋಲೈಟಿಕ್ ಡಿಸೋಸಿಯೇಷನ್ is Svante Arrhenius. His year of contribution was around 1887. So theory of ionic dissociation, Arrhenius equation, acid base theory. So Arrhenius electrolytes ಗಳು ವಾಟರ್ ನಲ್ಲಿ ಡಿಸಾಲ್ವ್ ಆದಾಗ ಅಯಾನ್ಸ್ ಗಳಾಗಿ ಸ್ಪ್ಲಿಟ್ ಆಗುತ್ತವೆ ಎಂದು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿದರು. ಸೊ ಡೈಲಿ ಲೈಫ್ ಉದಾಹರಣೆ ತಗೊಂಡ್ರೆ ಸಾಲ್ಟ್ ವಾಟರ್, ಸೊ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋ ರೀಸನ್ ಅಯಾನ್ಸ್ ಪ್ರೆಸೆಂಟ್ ಇರ್ತಾವೆ ಹಾಗಾಗಿ. ಸೊ ಶುಗರ್ ವಾಟರ್ ಕಂಡಕ್ಟ್ ಮಾಡೋದಿಲ್ಲ ಬಿಕಾಸ್ ಶುಗರ್ಸ್ ಅಯಾನ್ ಗಳಾಗಿ ಬ್ರೇಕ್ ಆಗುವುದಿಲ್ಲ. ಸೊ ಇದರ ಮೀನಿಂಗ್ ಅರೇನಿಯಸ್ ಥಿಯರಿ ಸೊಲ್ಯೂಷನ್ ಗಳ ಬಿಹೇವಿಯರ್ ಎಕ್ಸ್ಪ್ಲೇನ್ ಮಾಡಲು ಬೇಸಾಗಿದೆ. ಸೊ ದ ನೆಕ್ಸ್ಟ್ ಈಸ್ ದ ಫಾದರ್ ಆಫ್ ಎಲೆಕ್ಟ್ರಾನ್ ಡಿಸ್ಕವರಿ. ಸೊ ದ ಫಾದರ್ ಆಫ್ ಎಲೆಕ್ಟ್ರಾನ್ ಡಿಸ್ಕವರಿ ಇಟ್ ಈಸ್ J.J. Thomson. So his year of contribution was around 1897. So here the main points is discovered the electron, the plum pudding model, cathode ray experiments. Next, the father of nuclear model of the atom. So the father of nuclear model of the atom is Ernest Rutherford. His year of contribution was 1911. So the main points of Rutherford, that is nuclear model contributor, is so Rutherford gold foil experiment ಮೂಲಕ ಆಟಮ್ಸ್ ಗಳ ಸೆಂಟರ್ ನಲ್ಲಿ ಟೈನಿ ಡೆನ್ಸ್ ನ್ಯೂಕ್ಲಿಯೈ ಗಳಿವೆ ಎಂದು ಪ್ರೂವ್ ಮಾಡಿದರು. ಸೊ ಇಫ್ ವಿ ವಾಂಟ್ ಟು ಟೇಕ್ ದ ರಿಯಲ್ ಲೈಫ್ ಎಕ್ಸಾಂಪಲ್, ಲಾರ್ಜ್ ಸ್ಟೇಡಿಯಂ ಇಮ್ಯಾಜಿನ್ ಮಾಡಿ, ಸೆಂಟರ್ ನಲ್ಲಿ ಸ್ಮಾಲ್ ಕಾಯಿನ್ ಇದ್ದಂತೆ ನ್ಯೂಕ್ಲಿಯಸ್ ಟೈನಿ ಬಟ್ ಹೆವಿ. ಸೊ ಅಲ್ಫಾ ಪಾರ್ಟಿಕಲ್ಸ್ ಗಳು ಬೌನ್ಸ್ ಆಗೋದು ವಾಲ್ಸ್ಗೆ ಬಾಲ್ಸ್ ಬೌನ್ಸ್ ಆಗೋ ಹಾಗೆ. ಸೊ ಸ್ಟ್ರಾಂಗ್ ಸೆಂಟರ್ ಇರೋದನ್ನ ಇಂಡಿಕೇಟ್ ಮಾಡಿತ್ತು. ಸೊ ದಿಸ್ ಇಸ್ ಹೌ Rutherford discovered the nucleus of an atom. So the next is nuclear chemistry and radiochemistry. So the mother of nuclear chemistry and radiochemistry is Madame Marie Curie. So her year of contribution was 1898 to 1911. So Madame Curie so ರೇಡಿಯಂ ಮತ್ತು ಪೊಲೋನಿಯಂ ಎಲಿಮೆಂಟ್ ಗಳನ್ನು ಡಿಸ್ಕವರ್ ಮಾಡಿದರು. ಸೊ ರೇಡಿಯೋ ಆಕ್ಟಿವ್ಗಳ ಪ್ರಾಪರ್ಟೀಸ್ ಡೀಪ್ಲಿ ಸ್ಟಡಿ ಮಾಡಿದರು. ಸೊ ಇಫ್ ವಿ ವಾಂಟ್ ಟು ಟೇಕ್ ದ ರಿಯಲ್ ಲೈಫ್ ಎಕ್ಸಾಂಪಲ್, ಕ್ಯಾನ್ಸರ್ ರೇಡಿಯೋಥೆರಪಿ ಟೆಕ್ನಿಕ್ಸ್ ರೇಡಿಯೋ ಆಕ್ಟಿವಿಟಿ ಪ್ರಿನ್ಸಿಪಲ್ಸ್ ಮೇಲೆ ಡಿಪೆಂಡ್ ಆಗುತ್ತದೆ. ಸೊ ಗ್ಲೋ ಇನ್ ದ ಡಾರ್ಕ್ ಪೇಂಟ್ಸ್ ಅರ್ಲಿ ಡೇಸ್ ನಲ್ಲಿ ರೇಡಿಯೋ ಆಕ್ಟಿವಿಟಿ ಐಡಿಯಾಸ್ ಬಳಕೆ ಮಾಡಿದ್ದವು. ಸೊ ದ ನೆಕ್ಸ್ಟ್ ಈಸ್ ಫಿಸಿಕಲ್ ಕೆಮಿಸ್ಟ್ರಿ. ದ ಫಾದರ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ ಈಸ್ ವಿಲ್ಹೆಮ್ ಓಸ್ಟ್ವಾಲ್ಡ್. So the father of physical chemistry is Wilhelm Ostwald. So the year of contribution was around 1890s. So here Ostwald catalysis, equilibrium ಮತ್ತು reaction rates explain ಮಾಡಿ physical chemistry ಗೆ foundation ಹಾಕಿದರು. So one thing you must know here, dear students, in the previous year question paper they have asked one point regarding mole. So Ostwald helped formalize the mole chemical calculations, but he is not father of mole concept.
So the father of mole concept is the Avogadro. Okay, but Ostwald helped to formalize the mole in chemical calculations. Okay, so if we want to take the real life example, pressure cookers cooking fast ಮಾಡೋದು catalyst like effect faster reaction. So soft drinks carbonation equilibrium principles follow ಮಾಡುತ್ತದೆ. So the next is early atomic theory. So the early atomic theory father was Democritus. So his year of contribution was around 440 BC, that is before Common Era. So the main points for Democritus is, so Democritus matter tiny indivisible atoms ಗಳಿಂದ build ಆಗಿವೆ ಎಂದು ancient Greece ನಲ್ಲಿ ಹೇಳಿದ್ದರು. So means proposed matter made up of indivisible atoms, foundational atomic concept in ancient Greece. So if we want to take the real life example, beach ನಲ್ಲಿ sand, okay, so handful ಗಳಲ್ಲಿ 1000 of grains ಇರುವಂತೆ matter ಕೂಡ countless atoms ಗಳಿಂದ build ಆಗಿರುತ್ತೆ ಅಂತ ಹೇಳಿದ್ರು. Next, modern atomic structure. So the father of modern atomic structure is Niels Bohr. So his year of contribution was around 1913. So the main points of this is Bohr's electron quantized orbits ಗಳಲ್ಲಿ revolve ಆಗುತ್ತದೆ ಎಂದು ಹೈಡ್ರೋಜನ್ atom ಗೆ model ಕೊಟ್ಟರು. So means Bohr's model quantized electron orbits explained hydrogen emission spectrum. So if we take or imagine the real life example here, staircase ನಲ್ಲಿ bulbs step by step arrange ಮಾಡಿದಂತೆ hydrogen spectrum lines ಕೂಡ discrete ಅಂತ ಹೇಳಿದರು. So Bohr's model atoms ಗಳ stability explain ಮಾಡಲು ಒಂದು major step. So the next is quantum theory. So the father of quantum theory is Max Planck. His year of contribution was around 1900. So the main points here is, so Planck energy tiny packets ಕ್ವಾಂಟಾ ರೂಪದಲ್ಲಿ ಎಮಿಟ್ ಆಗುತ್ತದೆ ಎಂದು ಹೇಳಿ modern quantum physics ಗೆ foundation ಹಾಕಿದರು. So if we want to take the real life example here, LED bulbs brightness suddenly jump ಆಗೋದಿಲ್ಲ. So small steps ಗಳಲ್ಲಿ change ಆಗುತ್ತದೆ, that is quantum energy steps. Okay, so he also introduced the Planck's constant, black body radiation law. So the next is mole concept. The father of mole concept is Amedeo Avogadro. His year of contribution was around 1811. So he proposed the Avogadro's law, that is equal volumes of gases contain equal number of molecules. So that is the foundation of mole concept, Avogadro's number named after him. So means if we want to take an example here, classroom seats ಗಳಿಗೆ fixed number students fit ಆಗುವಂತೆ gas volumes ಗೂ fixed number of molecules fit ಆಗುತ್ತದೆ ಅಂತ ಹೇಳಿದರು. So 1 mole was equal to 6.022 into 10 raised to 23 particles ಅಂತ ಹೇಳಿದರು. So this number was given by Avogadro. The next is analytical chemistry. The father of analytical chemistry, it is Robert Bunsen. So his year of contribution was around 1855 to 1860 to 1861. So the main points here it is, so Bunsen burner for controlled flame spectroscope for elemental analysis discovered cesium and rubidium. So Bunsen spectroscope develop ಮಾಡಿ flame test ಮೂಲಕ elements ಗಳನ್ನು identify ಮಾಡುವ method introduce ಮಾಡಿದರು. So if we want to take the real life example, fireworks ಗಳಲ್ಲಿ different colors fireworks ಗಳ elements ಕಾರಣ. So Bunsen principle, it is the direct application. So the father of modern analytical chemistry is I.M. Kolthoff. I.M. Kolthoff, don't get confused. Okay, he is the father of modern analytical chemistry. So the next is green chemistry. So the father of green chemistry is Paul Anastas. So his year of contribution was around 1998. So here the main points for this is Anastas
ಸಸ್ಟೈನಬಲ್ ನಾನ್ ಟಾಕ್ಸಿಕ್ ಎಕೋ ಫ್ರೆಂಡ್ಲಿ ಕೆಮಿಕಲ್ ಪ್ರಾಸೆಸಸ್ ನ ಎನ್ಕರೇಜ್ ಮಾಡಿದರು. So if we want to take the example here, biodegradable plates, eco-friendly detergents, all green chemistry principles ಇದರಿಂದ follow ಆಗ್ತದೆ. So the next is polymer chemistry. So the father of polymer chemistry is Hermann Staudinger. So his year of contribution was around 1920, for which he received the Nobel Prize in the year 1953. So the main points here is, so Staudinger ಪಾಲಿಮರ್ಸ್ ಗಳ ಲಾಂಗ್ ಚೈನ್ ಮ್ಯಾಕ್ರೋಮಾಲಿಕ್ಯೂಲ್ ಸ್ಟ್ರಕ್ಚರ್ ಎಂದು ಪ್ರೂವ್ ಮಾಡಿದರು. ಸೊ he is also a Nobel Prize recipient as we told. So the daily life examples is plastic bags, buckets, toys, pipes, all they are polymers. So rubber band stretch ಆಗೋ ಪ್ರಾಪರ್ಟಿನ ಪಾಲಿಮರ್ ಲಾಂಗ್ ಚೈನ್ ಸ್ಟ್ರಕ್ಚರ್ ಇಂದ ಕಾರಣ ಆಗ್ತದೆ. So the next is electrophysiology. The father of electrophysiology is Luigi Galvani. So his year of contribution was around 1780. So the main points is he discovered bioelectricity, frog muscle experiments, founded electrophysiology. So Galvani frogs leg twitch ಮಾಡುವ experiments ಮೂಲಕ animals bodies electricity generate ಮಾಡುತ್ತದೆ ಎಂದು ಶೋ ಮಾಡಿದರು. So real life comparison, so touch lamps small electrical signals detect ಮಾಡುತ್ತದೆ. ಸೊ ಮಸಲ್ಸ್ ಕೂಡ ಸಿಮಿಲರ್ ಸಿಗ್ನಲ್ಸ್ ಜನರೇಟ್ ಮಾಡುತ್ತದೆ ಅಂತ ಹೇಳಿದರು. ನೆಕ್ಸ್ಟ್ ಎಲೆಕ್ಟ್ರಿಕ್ ಬ್ಯಾಟರಿ. ದ ಫಾದರ್ ಆಫ್ ಎಲೆಕ್ಟ್ರಿಕ್ ಬ್ಯಾಟರಿ ವಾಸ್ ಅಲೆಸ್ಸಾಂಡ್ರೋ ವೋಲ್ಟಾ. His year of contribution was 1799 to 1800. So in the most of the books they have given 1800. So the main points here it is, so he invented voltaic pile battery. So first continuous electric current established electrochemistry science. So Volta's first continuous current kodo voltaic piles ನಿರ್ಮಿಸಿದರು. So if we want to understand, so remote controls, wall clocks, toys, all battery devices, Volta concept ಆಧಾರ. So without Volta, portable electronics was impossible. So the next is chemical thermodynamics. So the father of chemical thermodynamics was Willard Gibbs. So his year of contributions was around 1876 to 1878. So the main points here it is fundamental thermodynamic principles, chemical potential concept, unified thermodynamics and physical chemistry. So Gibbs free energy, chemical potentials, phase rules all introduce ಮಾಡಿ reaction spontaneity explain ಮಾಡಿದರು. So real life example ತಗೊಳ್ಳೋದಾದ್ರೆ hot tea naturally cool ಆಗೋದು spontaneous process dependent on Gibbs free energy. So ice room temperature ನಲ್ಲಿ slow ಆಗಿ melt, that is also another example. So the next is organic chemistry. The father of organic chemistry was Frederick Wöhler. So his year of contribution was around 1828. So synthesized urea from inorganic compound, disproved vitalism theory, founded modern organic chemistry. So Wöhler's inorganic reactants ಗಳಿಂದ ಯೂರಿಯಾ ಸಿಂಥಸೈಸ್ ಮಾಡಿದರು. ಸೊ ಲೈಫ್ ಕಂಪೌಂಡ್ಸ್ ಲ್ಯಾಬ್ಸ್ ನಲ್ಲಿ ಕ್ರಿಯೇಟ್ ಮಾಡಬಹುದು ಎಂದು ಶೋ ಮಾಡಿದರು. ಸೊ ಈ ಡಿಸ್ಕವರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆರ್ಟಿಫಿಷಿಯಲ್ ಸಿಂಥಸಿಸ್ಗೆ ಡೋರ್ ಓಪನ್ ಮಾಡಿತ್ತು. ಸೊ ಮೆಡಿಸಿನ್ಸ್ ಲ್ಯಾಬ್ಸ್ ನಲ್ಲಿ ಪ್ರಿಪೇರ್ ಮಾಡೋದು ವುಹ್ಲರ್ ಕಾನ್ಸೆಪ್ಟ್ ರೂಟ್. ಸೊ ಮೊದಲೇನ್ ಅನ್ಕೋತಿದ್ರು ಅಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಓನ್ಲಿ ಪ್ಲಾಂಟ್ ಮತ್ತು ಅನಿಮಲ್ಸ್ ಇಂದ ಮಾತ್ರ ತಗೊಳ್ಬಹುದು ಅಂತ ಹೇಳಿ. ಬಟ್ ಬೈ ದಿಸ್ ಡಿಸ್ಕವರಿ, so most of the organic compounds were synthesized in the laboratory. So the next is the father of biochemistry. So the father of biochemistry is Carl Neuberg. So his year of contribution was around 1903 to 1909. So the main points is he coined biochemistry term, so that is enzyme catalysis theory, understanding of metabolic pathways. So Neuberg enzymes ಗಳ chemical reaction speed up ಮಾಡುತ್ತದೆ ಎಂದು detailed study ಮಾಡಿದರು. So if we want to take the example human digestion, so enzymes ಕಾರಣ. Okay, so human digestion enzymes ಕಾರಣ, that is fast ಆಗುತ್ತದೆ. ಇಲ್ಲದಿದ್ದರೆ food breakdown hours ತೆಗೆದುಕೊಳ್ಳುತ್ತಿತ್ತು. The next is the father of classical mechanics. The father of classical mechanics is Isaac Newton. His year of contribution was around 1687.
So the main points here it is laws of motion, universal gravitation, calculus development, optics studies. So Newton's 3 laws of motion ಮತ್ತು gravity explain ಮಾಡಿ ಯೂನಿವರ್ಸ್ ಆಬ್ಜೆಕ್ಟ್ಗಳ ಮೋಷನ್ ಹೇಗೆ ವರ್ಕ್ ಮಾಡುತ್ತದೆ ಎಂದು ಕ್ಲಾರಿಫೈ ಮಾಡಿದರು. So if we want to take the real life example here, bus sudden brake ಹಾಕಿದಾಗ bodies forward move ಆಗುತ್ತದೆ, that is because of inertia. So mangoes fallen from a tree, that is because of gravity. So the next is electromagnetism. The father of electromagnetism for experimental is Michael Faraday. So his year of contribution was around 1831 to 1833. So he discovered electromagnetic induction in the year 1831. So the laws of what is that Faraday's law of electrolysis was discovered in the year 1833. So he is also responsible for electric motor principles. So Faraday's electromagnetic induction discover ಮಾಡಿ ಜನರೇಟರ್ಸ್ ಮತ್ತು ಟ್ರಾನ್ಸ್ಫಾರ್ಮರ್ಸ್ ಗೆ ಫೌಂಡೇಶನ್ ಹಾಕಿದರು. So real life connection, power stations electricity generate ಮಾಡೋದು, that is because of Faraday's principle or based on Faraday's principle. Phone charges transformers ಗೆ ಕೂಡ Faraday ideas ಮೇಲೆ ಡಿಪೆಂಡ್ ಆಗಿರುತ್ತದೆ. So the next is classical electromagnetic theory. So the father of classical electromagnetic theory is James Clerk Maxwell. So his year of contribution was around 1865. So Maxwell's equation electricity, magnetism ಮತ್ತು light all unified field ಎಂದು show ಮಾಡಿತು. So if we want to take the real life example here, so Wi-Fi, mobile signals, radio broadcasting, all Maxwell electromagnetic wave theory ಬೇಸ್ ಮೇಲೆ ವರ್ಕ್ ಮಾಡುತ್ತದೆ. ಸೊ ಮೈಕ್ರೋವೇವ್ ಓವನ್ಸ್ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಮೇಲೆ ಡಿಪೆಂಡ್ ಆಗಿರುತ್ತದೆ. ಸೊ ವೇವ್ ಫ್ರೀಕ್ವೆನ್ಸಿ ಪ್ರಿನ್ಸಿಪಲ್ಸ್ ಯೂಸ್ ಮಾಡುತ್ತದೆ ಇಲ್ಲಿ. ಸೊ ದ ನೆಕ್ಸ್ಟ್ ಈಸ್ ದ ಫಾದರ್ ಆಫ್ ಮಾಡರ್ನ್ ಫಿಸಿಕ್ಸ್, ದಟ್ ಈಸ್ ರಿಲೇಟಿವಿಟಿ. ಸೊ ದ ಫಾದರ್ ಆಫ್ ಮಾಡರ್ನ್ ಫಿಸಿಕ್ಸ್, ದಟ್ ಈಸ್ ರಿಲೇಟಿವಿಟಿ, ಈಸ್ ಆಲ್ಬರ್ಟ್ ಐನ್ಸ್ಟೀನ್. ಸೊ ಹಿಸ್ ಇಯರ್ ಆಫ್ ಕಾಂಟ್ರಿಬ್ಯೂಷನ್ ವಾಸ್ ಅರೌಂಡ್ 1905. So special and general relativity, that is the photoelectric effect, and E is equal to mc square was given by Albert Einstein. So Einstein's special relativity ಮತ್ತು general relativity theories universe ಹೇಗೆ behave ಮಾಡುತ್ತದೆ ಎಂಬುದನ್ನು completely redefine ಮಾಡಿದವು. So he explained energy mass relation, that is E is equal to mc square, and how time, space ಮತ್ತು mass are interconnected ಅಂತ ಹೇಳಿದರು. ಸೊ ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ GPS ಸಿಸ್ಟಮ್ ನಲ್ಲಿ ಸ್ಯಾಟಲೈಟ್ಸ್ ಗಳಲ್ಲಿ ಕ್ಲಾಕ್ ಸ್ಲೈಟ್ಲಿ ಫಾಸ್ಟರ್ ರನ್ ಆಗುತ್ತದೆ. ಸೊ ಐನ್ಸ್ಟೀನ್ಸ್ ರಿಲೇಟಿವಿಟಿ ಅಪ್ಲೈ ಮಾಡದಿದ್ದರೆ GPS ಮ್ಯಾಪ್ಸ್ ತಪ್ಪು ಲೊಕೇಶನ್ ಕೊಡುತ್ತಿತ್ತು. ಸೊ ನ್ಯೂಕ್ಲಿಯರ್ ಎನರ್ಜಿ ಕಾನ್ಸೆಪ್ಟ್, ದಟ್ ಈಸ್ ಐನ್ಸ್ಟೀನ್ ಈಸ್ ಈಕ್ವಲ್ ಟು mc ಸ್ಕ್ವೇರ್ ಮೇಲೆ ಡೈರೆಕ್ಟ್ ಅಪ್ಲಿಕೇಶನ್. ನೆಕ್ಸ್ಟ್, ದ ಫೌಂಡರ್ ಆಫ್ ಥರ್ಮೋಡೈನಮಿಕ್ಸ್. He is also widely regarded as the father of the thermodynamics. So that is Sadi Carnot. So his year of contribution was around 1824. So Carnot's heat engine ಗಳ maximum efficiency ಹೇಗೆ ವರ್ಕ್ ಮಾಡುತ್ತದೆ ಎನ್ನುವುದನ್ನು ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದರು. He introduced the Carnot cycle which shows perfect engine efficiency is impossible. So if we want to take the example here, car engines ಯಾವಾಗಲೂ ಹಾಟ್ ಆಗುತ್ತದೆ. So that is 100% efficiency is impossible, Carnot principle. So AC, fridge, energy use efficiency ಕೂಡ Carnot limits follow ಮಾಡುತ್ತದೆ. So the next is quantum mechanics, in that uncertainty principle. So this was given by Werner Heisenberg in the year 1927. So the major contribution was around 1927. So Heisenberg quantum mechanics ನಲ್ಲಿ uncertainty principle introduce ಮಾಡಿದರು. So according to him, particles ಗಳ exact position ಮತ್ತು momentum ಒಂದೇ ಟೈಮ್ ನಲ್ಲಿ ಪರ್ಫೆಕ್ಟ್ ಆಗಿ ಮೆಜರ್ ಮಾಡೋದು ಇಂಪಾಸಿಬಲ್. ಸೊ ಫಾರ್ ಎಕ್ಸಾಂಪಲ್, ಫಾಸ್ಟ್ ಮೂವಿಂಗ್ ಫ್ಯಾನ್ ಬ್ಲೇಡ್ಸ್ ಎಕ್ಸಾಕ್ಟ್ ಪೊಸಿಷನ್ ಕ್ಯಾಪ್ಚರ್ ಮಾಡೋದಕ್ಕೆ ಮೊಬೈಲ್ ಕ್ಯಾಮೆರಾ ಬ್ಲರ್ ಆಗುತ್ತದೆ. ಸೊ ಕ್ವಾಂಟಮ್ ಅನ್ಸರ್ಟೈನಿಟಿ ಲೈಕ್ ಬಿಹೇವಿಯರ್. ಸೊ ಟ್ರಾಫಿಕ್ ನಲ್ಲಿ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಬ್ಲರ್ ಆಗೋ ವಿಡಿಯೋ ಕೂಡ ಸಿಮಿಲರ್ ಅನಾಲಜಿ. ಸೊ ದ ನೆಕ್ಸ್ಟ್ ಇಸ್ ದ ಫಾದರ್ ಆಫ್ ಆಪ್ಟಿಕ್ಸ್. So the father of optics is Ibn al-Haytham. So his year of contribution was around 1021. So the main points here it is Haytham's light reflection, refraction ಹಾಗೂ vision process detailed ಆಗಿ ಸ್ಟಡಿ ಮಾಡಿ ಬುಕ್ ಆಫ್ ದಿ ಆಪ್ಟಿಕ್ಸ್ ಬರೆದರು.
ಸೊ ಮಾಡರ್ನ್ ಕ್ಯಾಮೆರಾ ಪ್ರಿನ್ಸಿಪಲ್ಸ್ ಮತ್ತು ಐ ಫಂಕ್ಷನಿಂಗ್ ಅನ್ನು ಮೊದಲ ಬಾರಿಗೆ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದು ಇವರು. ಸೊ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕ್ಯಾಮೆರಾ ಅಬ್ಸ್ಕ್ಯೂರಾ ಕಾನ್ಸೆಪ್ಟ್ ಪಿನ್ ಹೋಲ್ ಕ್ಯಾಮೆರಾ ಪ್ರಿನ್ಸಿಪಲ್ ಹೈಥಮ್ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಮಿರರ್ ರಿಫ್ಲೆಕ್ಟ್ ಮಾಡೋ ಆಂಗಲ್ ರೂಲ್ಸ್ ರಿಯಲ್ ಲೈಫ್ ಶೇವಿಂಗ್ ಮಿರರ್ಸ್ ಸೊ ಮೇಕಪ್ ಮಿರರ್ಸ್ all follow his optical laws. So the next is the father of electricity, that is theory. So that is the father of electricity for theory, it is Andre Marie Ampere. So his year of contribution was around 1820 to 1827. So just what he did, he just discovered what is that the link between electricity and magnetism. So formulated Ampere's law, laid foundation of electrodynamics, that is unit ampere, named after him. So if we want to take the example here, electric motors, that is fans, mixers, all work because current produces magnetic field, Ampere's principle. So electric trains, electromagnetic propulsions ನಲ್ಲಿ Ampere equations use ಮಾಡುತ್ತದೆ. So the next is the father of modern electromagnetism. So the father of electromagnetism is Nikola Tesla. So his year of contribution was around 1887 to 1891. So he developed AC power system, induction motor, transformers and wireless energy concepts. So he enabled long distance electric power distribution. So if you want to take the example here, home sockets ಗಳಲ್ಲಿ AC supply Tesla system. So induction stoves, transformers, metro rail motors, all are Tesla based technologies. The next is the father of radioactivity. The father of radioactivity is Henry Becquerel. So his year of contribution was around 1896. So the main points here it is accidentally discovered natural radioactivity in uranium, proved radiation is atomic property. So Nobel Prize was shared with the Curie family. So Becquerel accidentally uranium salts radiation emit ಮಾಡುತ್ತವೆ ಎಂದು ಡಿಸ್ಕವರ್ ಮಾಡಿದರು. ಇವರ accidental discovery Marie Curie ಮತ್ತು Pierre Curie research ಗೆ ಫೌಂಡೇಶನ್. So if we want to take the example here, radiation detectors airports ಗಳಲ್ಲಿ ಡಿಟೆಕ್ಟ್ ಮಾಡೋ ಸಿಸ್ಟಮ್ Becquerel discovery ಮೇಲೆ ಡಿಪೆಂಡ್ ಆಗಿರುತ್ತದೆ. So medical imaging techniques, that is PET scans, radioactivity concepts ಯೂಸ್ ಮಾಡುತ್ತದೆ. So the next is the father of X-rays. So the father of X-ray it is Wilhelm Conrad Röntgen. So his year of contribution was around 1895. So he discovered X-rays while experimenting with cathode rays, produced first medical radiograph, so awarded first Nobel Prize in physics. So examples ತಗೊಳ್ಳೋದಾದ್ರೆ ಹಾಸ್ಪಿಟಲ್ಗಳಲ್ಲಿ ಫ್ರಾಕ್ಚರ್ಸ್ ಡಿಟೆಕ್ಟ್ ಮಾಡಲು ಎಕ್ಸ್ರೇ ಸ್ಕ್ಯಾನಿಂಗ್, ದಟ್ ಇಸ್ ರಾಂಟ್ಜನ್ ಡಿಸ್ಕವರಿ ಡೈರೆಕ್ಟ್ ಅಪ್ಲಿಕೇಶನ್. ಸೊ ಏರ್ಪೋರ್ಟ್ ಲಗೇಜ್ ಸ್ಕ್ಯಾನರ್ಸ್ ಕೂಡ ಎಕ್ಸ್ರೇ ಪ್ರಿನ್ಸಿಪಲ್ ಯೂಸ್ ಮಾಡುತ್ತದೆ. ಸೊ ದ ನೆಕ್ಸ್ಟ್ ಇಸ್ ದ ಫಾದರ್ ಆಫ್ ಸಾಲಿಡ್ ಸ್ಟೇಟ್ ಫಿಸಿಕ್ಸ್. So the father of solid state physics, they are three persons here: Walter Brattain, John Bardeen, William Shockley. So their year of contribution was around 1947. So they invented transistor at Bell Labs. So foundation of modern computers, smartphones and electronics. So Nobel Prize in Physics in the year 1956. So if we want to take the example here, smartphones, laptops, TVs, all transistor technology ಮೇಲೆ ಡಿಪೆಂಡ್ ಆಗಿವೆ. ಎಂಟೈರ್ ಡಿಜಿಟಲ್ ವರ್ಲ್ಡ್ ಟ್ರಾನ್ಸಿಸ್ಟರ್ ಇನ್ವೆನ್ಷನ್ ಮೇಲೆ ಬಿಲ್ಡ್ ಆಗಿದೆ. ಸೊ ದ ನೆಕ್ಸ್ಟ್ ಈಸ್ ದ ಫಾದರ್ ಆಫ್ ಮಾಡರ್ನ್ ಆಸ್ಟ್ರಾನಮಿ. ಸೊ ದ ಫಾದರ್ ಆಫ್ ಮಾಡರ್ನ್ ಆಸ್ಟ್ರಾನಮಿ ಇಟ್ ಈಸ್ Galileo Galilei. So his year of contribution was around 1609 to 1610. So the main points here: he improved telescope, discovered Jupiter's moon, strong supporter of heliocentric model, introduced scientific observation in astronomy. So if we want to take the example here, today's space telescopes, that is Hubble, James Webb, Galileo's telescope principle follow ಮಾಡುತ್ತದೆ. So moon map drawings, planetary motion models, all Galileo's observational methods ಮೇಲೆ ಬೇಸ್ ಆಗಿರುತ್ತದೆ.
So friends, I hope now fathers of different branches of science are super clear. ನೀವು ಈ ಸೈಂಟಿಸ್ಟ್ ಮತ್ತು ಅವರ ಕಾಂಟ್ರಿಬ್ಯೂಷನ್ಸ್ ಒನ್ಸ್ ರಿವೈಸ್ ಮಾಡಿದರೆ ಸೈನ್ಸ್ನ MCQs ನಿಮಗೆ ತುಂಬಾ ಈಸಿ ಆಗಿಬಿಡ್ತದೆ. So remember, every branch of science has a key contributor. Their theories shaped modern science, and exams directly ask who is the father of. These ideas are the base of general science in KRTET, CTET, TET. So your next step is simple. Practice the PYQ type questions discussed today and check your score improvement. If this session helped you, please share, please like and subscribe to Science Pathashala. All the best for KRTET 2025. You can do it. Thanks for watching Science Pathashala.